ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಖುಷಿ. ಇವತ್ತು ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಕಾರ್ಯಸ್ವಾಮಿಗಳ ಗದ್ಗೆ ಮಠಕ್ಕೆ. ಇದು ಏನಂದ್ರೆ ಇದು ಮಹಾದೇವ ತಾತ ಟೆಂಪಲ್ ಇದೆಯಲ್ಲ, ಅದರಿಂದ ಸ್ವಲ್ಪ ದೂರ ಅಷ್ಟೇ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಏನಾದರೂ ಬಂದರೆ ಅದೇನಾದರೂ ಫ್ಲಡ್ ಆಗಿದ್ರೆ ಇಲ್ಲಿಂದ ಹೋಗುತ್ತಾ? ಫ್ಲಡ್ ಆದ್ರೆ ಅಂತಲ್ಲ, ನೀರು ಯಾವಾಗಲೂ ಇಲ್ಲಿ ಇರುತ್ತೆ. ಹಾಂ, ಇವಾಗ ಏನೋ ನೀರು ಇಲ್ಲ ಅಷ್ಟೇ. ನಾವು ಚಪ್ಪಲಿ ಹಾಕ ಬರ್ಬೇಕಿತ್ತು ಕಣ. ಮನೇಲಿ ಹಾಕೊಳ್ಳೋದಕ್ಕೆ ನನ್ನಲ್ಲ ಅನ್ಸುತ್ತೆ ಅಷ್ಟೇ, ಬೇರೆ ಎಲ್ಲ ಹಾಕೊಂಡ್ರು ಅಷ್ಟೇ ಉಗ್ಗಿದೆ. ಮತ್ತು ಅವ್ರದ್ದೇನೆ ಅಂದ್ರೆ ಹೂ ಅಂದೆ. ಇದೇ ಗಾಯ್ಸ್ ನಾನು ಹೇಳಿದ್ದು ಮಠ. ಇಲ್ಲಿ ನೋಡಿ ಅವರು ನೀರು ಹಿಡಿತಿದ್ದಾರಲ್ಲ, ನನಗದು ನೋಡಿದ ತಕ್ಷಣ ನನ್ನ ಚೈಲ್ಡ್ಹುಡ್ ನೆನಪಾಗೋಯಿತು. ಇದು ಆಚೆಯಿಂದ ನೋಡಿದ್ರೆ ಫುಲ್ಲು ಪಾಳು ಬಿದ್ದೋಗಿದೆ ಟೆಂಪಲ್ ಎಲ್ಲ. ಇಲ್ಲಿ 3 ಹುಡುಗರು ಇದ್ದಾರೆ ನೋಡಿ, ಇನ್ನೊಬ್ರು ಸ್ವಾಮೀಜಿ ಇದ್ದಾರೆ ಪೂಜೆ ಮಾಡೋಕ್ಕೆ. ಬಟ್ ಇವರು ಬೇರೆ ಕಡೆಯಿಂದ ಕರ್ಕೊಂಬಂದಿರೋದು. ಅಂದರೆ ಇವಾಗ ಬಡವ್ರ ಮಕ್ಳು ಇರ್ತಾರಲ್ವಾ, ಅವ್ರಿಗೆ ಓದ್ಸೋಕ್ಕಾಗಲ್ಲ. ಅವಾಗ ಸ್ವಾಮೀಜಿಗಳೇನು ಮಾಡ್ತಾರೆ, ಇವರು ಮಹದೇಶ್ವರ ಬೆಟ್ಟದಿಂದ ಕರ್ಕೊಬಂದಿರೋ ಹುಡುಗ ಅಂತೆ. ಇವ್ರನ್ನ ಕರ್ಕೊಂಬರ್ತಾರೆ. ಇವಾಗ ಅವಾಗಲೇ ನಾನು ಬರುವಾಗ ಒಂದು ರೆಡ್ ಕಲರ್ದು ಒಂದು ಗೋಡನ್ ಥರ ನೋಡಿದ್ವಲ್ಲ, ಅದು ಇವ್ರದ್ದೇನೆ. ಇವ್ರು ಇಲ್ಲೇ ಇರ್ತಾರೆ, ಅವರೇ ಓದಿಸ್ತಾರೆ. ಸಂಜೆ ಟೈಮ್ ಬಂದ್ಬಿಟ್ಟು ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಪೂಜಕ್ಕೆ ಎಲ್ಲ ಅಲಂಕಾರ ಮಾಡಿ ದೇವ್ರನ್ನ ಇಲ್ಲಿಂದ ಹೋಗ್ತಾರೆ. ಅವರು ಎಜುಕೇಷನ್ ಅವರು ನೋಡ್ಕೊತಾರೆ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಇಲ್ಲಿ ಸ್ವಾಮೀಜಿಗಳು ಯಾರು ಕರ್ಕೊಬಂದಿರ್ತಾರೆ ಅವರು ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಆಚೆ ನೋಡಿ ಯಾವ ಥರ ಪಾಳು ಬಿದ್ದಿದೆ ದೇವಸ್ಥಾನ. ಬಟ್ ಒಳಗಡೆ ನೋಡಿದ್ರೆ ಗಾಯ್ಸ್, ನಾನಂತೂ ಫುಲ್ ಮಿರಾಕಿಲ್ ಥರ ನನಗೆ ಎಷ್ಟು ಖುಷಿ ಆಗೋಯ್ತಂದರೆ ನೋಡಿ, ಅಷ್ಟು ಆ ಗರ್ಭದ ಗುಡಿಯಲ್ಲಿ ಅಷ್ಟು ಸ್ಪೇಸ್ ಮಾತ್ರ ಎಷ್ಟು ಕ್ಲೀನಾಗಿದೆ. ಇನ್ನೊಂದೇನೆಂದರೆ ಅಲಂಕಾರ ಅಷ್ಟು ನೀಟಾಗಿ ಮಾಡಿದ್ದಾರೆ. ನನಗಂತೂ ಒಳಗಡೆ ಹೋಗೋ ಇದೇನಿದು ಈ ಥರ ಪಾಳು ಬಿದ್ದೋಗಿದೆಯಲ್ಲ ಅಂದ್ಕೊಂಡೆ ಒಳಗಡೆ ಹೋದೆ. ನಿಜವಾಗೂ ನಾನು ಯಾಕೆ ಸುಳ್ಳು ಹೇಳಬೇಕು. ಬಟ್ ಒಳಗಡೆ ಒನ್ಸ್ ನಾನು ಹೋಗಿ ಅಲ್ಲಿ ನನ್ನ ಪ್ಲೇಸ್ ನೋಡಿದ ತಕ್ಷಣ ನನಗಂತೂ ಮೈಯೆಲ್ಲ ರೋಮಾಂಚನ ಆಗೋಯಿತು ಗೈಸ್. ನಿಜ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಆ ಪ್ಲೇಸ್ ಮಾತ್ರ ಎಷ್ಟು ಕ್ಲೀನಾಗಿದೆ, ಅಷ್ಟು ಕ್ಲೀನಾಗಿ ಅಲಂಕಾರ ಮಾಡಿದ್ದಾರೆ. ಇವಾಗ ಏನು ನೀವಲ್ಲಿ ವಿಗ್ರಹ ನೋಡಿದ್ರಿ ಲಿಂಗನ, ಅದೇ ಪ್ಲೇಸಲ್ಲೇ ಅವರು ಸ್ವಾಮೀಜಿಯವರು ಅಲ್ಲಿ ಐಕ್ಯ ಆಗಿರೋ ಸ್ಥಳ ಆಗಿರೋದಕ್ಕೆ ಅವ್ರು ಐಕ್ಯ ಆಗಿರೋ ಸ್ಥಳನೇ ಇಲ್ಲಿ ಗದ್ಗೆ ಅಂತ ಕರೀತಾರೆ. ಇದು ಈ ಟೆಂಪಲ್ದು ವಿಶೇಷತೆ ಏನಿದೆ ಅಂತ. ಇದೇನಂದರೆ ಜಸ್ಟ್ ನಾನು ವಿಡಿಯೋ ಮಾಡ್ಕೊಂಡಿದ್ದು ಮಹಾದೇವ ತಾತ ಅವರು ಐಕ್ಯ ಸ್ಥಳಕ್ಕೆ ಬಂದಿದ್ವಲ್ಲ, ಇದನ್ನು ಜಸ್ಟ್ ಅದರೊಳಗಡೆ ಹಾಕೋಣ ಅಂತ. ಇದನ್ನೇನಕ್ಕೆ ಸಪ್ರೇಟ್ ವಿಡಿಯೋ ನಾನು ನಿಮಗೆ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ಇದ್ರ ಬಗ್ಗೆನೂ ತಿಳ್ಕೊಳ್ಳಿ ಅಂತ. ಯಾಕಂದರೆ ನನಗೆ ಇಲ್ಲಿಗೆ ಬಂದಾದಮೇಲೆ ತುಂಬ ಖುಷಿ ಆಯಿತು ನೋಡಿ ಇದನ್ನು. ಅದಕ್ಕೆ ಇದನ್ನು ಸಪ್ರೇಟ್ ವಿಡಿಯೋ ಆಗಿ ಹಾಕಿದ್ರೆ ಜನ ನೋಡ್ತಾರೆ, ಇದ್ರ ಬಗ್ಗೆನೂ ಗೊತ್ತಾಗುತ್ತೆ ಅಂತ. ಅಲ್ಲಿ ತುಂಬ ಟೈಮ್ ನಾವು ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಮಕ್ಕಳ ಹತ್ರ ಮಾತಾಡಿಕೊಂಡು ಅವ್ರು ಹೇಳಿದ್ದೆಲ್ಲ ನೋಡಿ ನಿಜ ನಾವು ಎಷ್ಟು ಲಕ್ಕಿ ಅಂತ ಅನ್ನಿಸ್ತು. ಯಾಕಂದರೆ ಅವ್ರ ಅಪ್ಪ ಅಮ್ಮನ ಬಿಟ್ಟು ಈ ಏಜಲ್ಲೇ ಬಂದು ಇಲ್ಲೆಲ್ಲ ಓದ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಬಟ್ ಇನ್ನೊಂದೇನು ಖುಷಿ ವಿಚಾರ ಅಂದರೆ ನಮಗೆ ಸಿಗದಿಲ್ದಿದ್ದು ದೇವ್ರದ್ದು ಅವ್ರ ಆರಾಧನೆ ಮಾಡಿಕೊಂಡು ಅಲ್ಲೆಲ್ಲ ದೇವಸ್ಥಾನ ಕ್ಲೀನ್ ಮಾಡೋಕೆ ಅಷ್ಟು ನಮಗೆ ಆ ಅದೃಷ್ಟ ಇಲ್ಲ, ಅವ್ರಿಗೆ ಆ ಅದೃಷ್ಟ ಸಿಕ್ಕಿದೆ. ಅದೊಂದು ಖುಷಿ ಆಯಿತು. ಅಲ್ಲಿ ಪಕ್ಕದಲ್ಲಿ ಒಂದು ಟೆಂಪಲ್ ಇತ್ತು, ಆ ಟೆಂಪಲ್ಗೆ ಹೋದ್ವಿ. ಬಟ್ ಅದೇನಂದರೆ ಕ್ಲೋಸ್ ಆಗೋಗಿತ್ತು. ಅಲ್ಲಿಂದ ಪುನಃ ರಿಟನ್ನು ಮನೆಗೆ ಹೊರಟ್ವಿ ನಾವು. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ಸಪೋರ್ಟ್ ಮಾಡಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಖುಷಿ.